ಹಾಯ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊಂಡೇನಿ. ನಾನು ಫುಲ್ ಆರಾಮದೀನಿ ಆ್ಯಂಡ್ ಇವತ್ತು ಒಂದು ಸಿಂಪಲ್ ರೈಸ್ ರೆಸಿಪಿ ಜೊತೆಗೇ ಬಂದೀನಿ. ಇವತ್ತು ಯಾವುದೂ ವ್ಲಾಗ್ ಮಾಡೋಕತ್ತಿಲ್ಲ. ಮಧ್ಯಾಹ್ನದಾಗ ಸ್ವಲ್ಪ ಟೈಮ್ ಫ್ರೀ ಇತ್ತು. ಇವರು ನನ್ನ ಸಣ್ಣ ಮಗನ ಮಲ್ಕೊಂಡಿದ್ದ, ಮೊಬೈಲ್ ಖಾಲಿ ಇತ್ತು. ಹಾಗಾಗಿ ರಾಜ್ಮಾ ಮಸಾಲ ಮಾಡಿದ್ದೆ. ಅದ್ರ ಜೊತೆಗೆ ಏನು ಮಾಡಬೇಕು, ಚಪಾತಿ ಮಾಡಿದ್ದೆ. ರೈಸ್ ಒಳಗೆ ಸಿಂಪಲ್ ರೈಸ್ಗಿಂತಲೂ ಜೀರಾ ರೈಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ಅದನ್ನು ಇವತ್ತು ಸಿಂಪಲ್ಲಾಗಿ ನಾ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋಬೇಕಂತ ಹೇಳಿ ಮಾಡಿದೆ. ಸೊ ಬರ್ರಿ ನಾ ಹೆಂಗೆ ಮಾಡ್ತೀನಿ ಅಂಥೇಳಿ ನೋಡೋಣಂತ. ಮೊದಲಿಗೆ ಇಲ್ಲಿ ಅಕ್ಕಿನ ನೆನೆ ಇಟ್ಕೊಂಡಿರ್ತೀನಿ 10 ನಿಮಿಷ. ಬಾಸ್ಮತಿ ರೈಸ್ ತೊಗೊಂಡಿದ್ದೆ, ಅಕ್ಕಿ ನೆನೆ ಇಟ್ಕೊಂಡು ಆಮೇಲೆ ಒಂದು ಬೊಗೋಣಿ ಒಳಗೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 4 ಗ್ಲಾಸ್ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ಒಂದು ಸ್ವಲ್ಪ ನೀರು ಬಿಸಿ ಆದ ತಕ್ಷಣ ಅಂದರೆ ಒಂದು ಸ್ವಲ್ಪ ನೀರು ಕುದಿಬೇಕು. ಆವಾಗ ಕುದಿಯುವಾಗ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡೆ. ಅದಕ್ಕೆ ಆಯಿಲ್ ಯಾಕೆ ಹಾಕೋದಂದ್ರೆ ಅಕ್ಕಿ ಬಿಡಿ ಬಿಡಿ ಆಗಿ ಕಾಣಿಸ್ತಾವ, ಉದುರಾಗಿ ಬರ್ತೈತಿ ಅನ್ನ ಅಂಥೇಳಿ ಅದಕ್ಕೊಂಚೂರು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡ ನಂತರ ಅದಕ್ಕೆ ನಮ್ಗೆ ಎಷ್ಟು ಜೀರಾ ಬೇಕು ನೋಡು ಅಷ್ಟು ಜೀರಾ ಹಾಕ್ಕೋಬೇಕ್ರಿ. ಅದಕ್ಕೆ ನಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳೋದು, ಇಲ್ಲ ಸ್ವಲ್ಪ ಬೇಕಂದ್ರೆ ನಮ್ಗೆ ಎಷ್ಟು ಬೇಕು ನೋಡು ಅಷ್ಟು ಜೀರಾ ಹಾಕ್ಕೊಂಡು ಅದನ್ನು 10 ನಿಮಿಷ ಕುದಿಯೋಕೆ ಇಟ್ಬಿಡ್ಬೇಕು. ಮುಚ್ಚಳ ಮುಚ್ಚಿ ಅದನ್ನು 10 ನಿಮಿಷ ಕುದಿಯೋಕೆ ಬಿಟ್ಬಿಡ್ಬೇಕು. ಒಂದು 10 ನಿಮಿಷ ಆದಮೇಲೆ ಕುದ್ದೈತೆ ಇಲ್ಲ ಅಂತ ಹೇಳಿ ತೆಗೆದು ನೋಡಿ. ಕುದ್ದಿತ್ತಂದ್ರೆ ಆಗ ನೀರು ಕುದಿಯಾಕತ್ತಿದ್ದು ಅಂದ್ರೆ ಅದಕ್ಕೆ ಒಂದಿಷ್ಟು 10 ನಿಮಿಷ ಆಯ್ತು. ಈಗ ನಾನು ತೆಗೆದು ನೋಡಿದಾಗ ನೀರು ಕುದಿಯಾಕತ್ತಿತ್ತು. ಹಾಗಾಗಿ ಅದಕ್ಕೆ ನಾನು ಏನು ಮಾಡಿದೆ, 10 ನಿಮಿಷ ಅಕ್ಕಿ ನೆನೆ ಇಟ್ಕೊಂಡಿದ್ದೆಲ್ಲ ಬಾಸ್ಮತಿ ರೈಸ್, ಅವನ್ನ ನೀರು ಬಸ್ದು ಅಕ್ಕಿ ತೊಗೊಂಡು ಅವನ್ನ ಅದ್ರೊಳಗೆ ಕುದಿಯೋ ನೀರೊಳಗೆ ಹಾಕಿ ಕಲಿಸ್ಬೇಕು. ಈಗೆಲ್ಲ ಅಷ್ಟು ಅಕ್ಕಿ ಹಾಕಿ ಒಂದು ಸ್ವಲ್ಪ ತಿರುಗಾಡಿಸ್ಬೇಕು ಅದ್ರೊಳಗೆ ಸ್ಪೂನಿಂದ. ಆಮೇಲೆ ಮತ್ತೆ ಅದಕ್ಕೆ ಮುಚ್ಚಳ ಮುಚ್ಚಿ ಮತ್ತೆ ಒಂದು 10 ನಿಮಿಷ ಒಳಗೆ ಅಕ್ಕಿ ಎಲ್ಲ ಬೆಂದು ಬಿಡ್ತೈತಿ. ಬೆಂದಾದ್ಮೇಲೆ ಅದನ್ನು ಅಕ್ಕಿನ ಬಸ್ಕೋಬೇಕು. ಯಾವ ಥರ ಬಸಿದು ಅಂಥೇಳಿ ತೋರಿಸ್ತೀನಿ ಅಂತ ನಿಮಗೆ. ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನಾರ್ಮಲಾಗಿ ವೈಟ್ ರೈಸ್ ಮಾಡ್ಕೊಂಡು ತಿನ್ನೋ ಬದಲಿನ ಈ ಥರ ಒಂದು ಸ್ವಲ್ಪ ಈಗ ಬೇಸಿಗೆ ಟೈಮ್ ಒಳಗೆ ಜೀರಾ ರೈಸ್ ಮಾಡೋದ್ರಿಂದ ಜೀರಿಗೆ ಆರೋಗ್ಯಕ್ಕೆ ತಂಪು, ಹೀಟ್ ಆಗಂಗಿಲ್ಲ. ಹಂಗಾಗಿ ಇದು ಜೀರಾ ರೈಸ್ ಟ್ರೈ ಮಾಡಿರಿ ಡೈಲಿ. ಚಲೋ ಅನ್ನಿಸ್ತೈತಿ, ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತೈತಿ. ಜೀರಾ ರೈಸ್ ರಾಜ್ಮಾ ಮಸಾಲ ಜೊತೆ ಅಂತೂ ತೀರಾ ಚಲೋ ಅನ್ನಿಸ್ತೈತಿ. ಈಗ ತೆಗೆದು ನೋಡಿದಾಗ ಒಂದು ಫುಲ್ 90% ಹತ್ರ ಬಂದಿತ್ತು. ಅದಕ್ಕೆ ನಾನು ಈಗ ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಮೊದಲೇ ಹಾಕಬಾರ್ದು, ಈಗ ಹಾಕಬೇಕು. ಇನ್ನೊಂದು ಸ್ವಲ್ಪ 90% ಕುದ್ದಿರ್ತೈತಲ್ಲ ಆವಾಗೇ ಉಪ್ಪು ಹಾಕಿ ಕಲಿಸ್ಬೇಕು, ಕೈಯಾಡಿಸ್ಬೇಕು. ಈ ಥರ ಈಗ ನೋಡಿರಿ 95% ಅಕ್ಕಿ ಬಂದು ಹೋಗೈತಿ. ಸೊ ಈಗ ಆಫ್ ಮಾಡಿ, ಫ್ಲೇಮ್ ಆಫ್ ಮಾಡಿ ಅದನ್ನು ಸೋಸ್ಕೋಬೇಕು. ಈ ಥರ ಸಾಣ್ಗಿ ಇರ್ತೈತಲ್ಲ, ಇದು ಹೂರ್ಣ ಕಟ್ಟಿ ಸಾಣ್ಗಿ ಅಂತ ಹೇಳಿ ಅಂತಾರೆ. ಹೂರ್ಣದ ಸಾಣ್ಗಿ ಅದು. ಅದರೊಳಗನ ಇವನ್ನ ಅಕ್ಕಿನ ಬಸ್ಕೋಬೇಕು, ಅನ್ನನ ಬಸ್ಕೋಬೇಕು. ಬಸ್ಕೊಂಡಾದ ತಕ್ಷಣ ಒಂದು ಸ್ವಲ್ಪ ಸ್ಪೂನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ಬೇಕು. ಅದನ್ನು ಈ ಥರ ಸಾಣ್ಗಿ ಒಳಗೆ ಅಕ್ಕಿ ಹಾಕ್ಕೊಂಡು ಅದು ಅನ್ನ ಹಾಕ್ಕೊಂಡು ಅದನ್ನು ಒಂದು ಸ್ಪೂನಿಂದ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಡ್ಬೇಕು. ಆಯ್ತು, ಇಷ್ಟು ಸಿಂಪಲ್ಲಾಗಿ ಜೀರಾ ರೈಸ್ ರೆಡಿ ಆಗಿಬಿಡ್ತೈತಿ. ನೀವು ಯಾವ ಥರ ಜೀರಾ ರೈಸ್ ಮಾಡ್ತೀರಿ ನನಗೆ ಕಮೆಂಟ್ ಮಾಡೇ ಹೇಳ್ರಿ. ನಾನಂತೂ ಯಾವಾಗೂ ಇದೇ ಥರ ಮಾಡೋದು ಜೀರಾ ರೈಸ್ ಮಾಡಿದರೆ. ಸೊ ಇವತ್ತಿನ ನನ್ನ ಈ ಜೀರಾ ರೈಸ್ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ. ಎಲ್ಲರೂ ನನ್ನ ವಿಡಿಯೋ ನೋಡಕತ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೂ ಸಪೋರ್ಟ್ ಮಾಡಿರಿ ಪ್ಲೀಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.